ಇಷ್ಟೊತ್ತೇನೋ ತೆಗಿಯೋಕ್ಕೆ ಸ್ವಲ್ಪ ಮುಖಂಡ್ ಶಾಪಿಂಗ್ ಮಾಡ್ತಾ ಇದೀವಿ ಮನಾಲಿ ಟ್ರಿಪ್ಗೆ ಅದಕ್ಕೆ ನ್ಯೂಜಿಲ್ಯಾಂಡ್ಗೆ ಹೋಗ್ತಾ ಇದೀವಿ. ನಾನು ವಿನೋದ್ ನಿಶಾ ನಮ್ಮ ಅಣ್ಣ ಎಲ್ಲ ನ್ಯೂಜಿಲ್ಯಾಂಡ್ಗೆ ಹೋಗ್ತಾ ಇದೀವಿ. ಅವ್ರು ಜಸ್ಟ್ ಮನಾಲಿ. ಓಕೆ ಅಟ್ಲೀಸ್ಟ್ ವಾವ್ ಎಲ್ರು ಅದೇ ನಮ್ ವಿನೋದ ಎಂತ ಛತ್ರಿ ಅಂದ್ರೆ ಶುರು ಮಾಡೋಣವಾ. ಎಲ್ರಿಗೂ ಸ್ವಾಗತ ಹೇಳು ನನ್ನ ಚಾನೆಲ್ಗೆ. ವೆಲ್ಕಮ್ ಬ್ಯಾಕ್ ಹೇಳು ಬೇಗ. ವೆಲ್ಕಮ್ ಟು ಮಧುಗೌಡ ಯೂಟ್ಯೂಬ್ ಚಾನಲ್. ಆಮೇಲೆ ಬನ್ನಿ ನಗಿರಿ ನಗಾಡ್ಕೊಂಡೇ ಅಷ್ಟೇ. ಬಿಸಿ ಮೇಡಮ್ ಇವರು ಇಲ್ಲಿದ್ದಾರೆ. ಮಾತಾಡ್ಸೋದು ಮಾತಾಡೋದು. ಎಲ್ಲಿ ಮಾತಾಡಿದ್ದೆ ನಿನಗೆ ಕೇಳಿಸಿಲ್ಲ ಅನ್ನೋ. ಅವಳು ಮನೇಲಿದ್ರು ಹಂಗೆ ಅಣ್ಣ, ಏನಾರ ಒಂದ್ ಹೇಳಿದ್ರೆ ಕೇಳಿಸ್ಕೊಂಡಿರಲ್ಲ. ಪಕ್ಕದಲ್ಲೇ ನಿಂತಿರ್ತಾಳೆ, ಕೇಳಿಸ್ಕೊಂಡಿರಲ್ಲ. ಕರಿಬೇಕು. ಯಾವಾಗ ಕರ್ದಿದ್ದಪ್ಪ ನೀನು? ಅಪ್ಪ ಏನಪ್ಪ ಸಮಾಚಾರ ಹೇಳಪ್ಪ. ಏನಾದ್ರು ಏನಿಲ್ವಾ? ಏನು ಸಮಾಚಾರ ಹೇಳಪ್ಪ. ಏನಪ್ಪ ಹಿಂಗೆ ಇಟ್ಕೊಂಡಿರ್ತೀನಿ ನಾನು, ಹಿಂಗೆ ಇಟ್ಕೊಂಡಿರ್ತೀನಿ. ಇವಾಗ ನಾವು ನಮ್ಮ ಅಮ್ಮನ ಮನೆಗೆ ಹೋಗುತ್ತಿದ್ದೇವೆ. ಒಂದು ಕೆಲಸವಿತ್ತು, ಅದನ್ನು ಮುಗಿಸಿಕೊಂಡು ಹೋಗ್ತಾ ಇದ್ದೇವೆ ಮದರಣ್ಣ ಅವ್ರ ಮನೆಗೆ. ಮದರಣ್ಣ ಅವ್ರು ಕೊಟ್ಟರು ವಾಚ್ ಹಾಕೊಂಡಿದ್ದಾರೆ. ಇದು ಮದರಣ್ಣ ಕೊಟ್ಟರು ವಾಚ್. ಮದರಣ್ಣ ಅಂಗಡಿ ಹೋಗಿ ತೋರಿಸ್ಬಿಟ್ಟು ಅಣ್ಣ ನೋಡಿ ಹಾಕಿಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಡು. ಓಕೆ, ಇವಾಗ ಇನ್ನೇನು ಇಲ್ಲೇ ಬಂದ್ವಿ ಮನೆ ಹತ್ರ. ನನ್ನನ್ನು ತೋರಿಸ್ರು ಯಾರಾದರೂ. ಹಾಂ, ಸೊ ನಮ್ಮಮ್ಮ ಚೀಚಿ ಮಾಡಿದಾರಂತೆ. ಚೀಚಿ ತಿನ್ಕೊಂಡು ಹೋಗ್ತಾ ಹಂಗೆ ನಾನು ಪೂಜಾ ಪಾಪುನ ನೋಡಿಕೊಂಡು ಹೋಗಬೇಕು. ಆ್ಯಂಡ್ ಅವಳು ಗೊತ್ತಿಲ್ಲ ಹೋಗೋದು. ಒಂದು ವೇ ಹೋಗ್ತಾ ಹಂಗೆ ಪಾಪು ನೋಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನಲ್ಲಿ ಇದ್ದೀವಿ. ನನ್ನ ಬರ್ತಡೇ ದಿನ ಬಾ 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 ಅಂದರು. ಹೌದಾ? ನನಗೂ ಸುಮಾರು ಸಲ ಫೋನ್ ಮಾಡಿದ್ಲು. ಇವಳು ಬರ್ಡೇ ಆದಮೇಲೆ, ಬರ್ಡೇವರೆಗೂ ನಾನು ತುಂಬ ಬ್ಯುಸಿಯಾಗಿ ಹೋಗಿದ್ನಲ್ಲ, ನೀಟಾಗಿ ಮಾತಾಡೋಕ್ಕೂ ಆಗಿರಲಿಲ್ಲ. ಸೊ ಹಂಗಾಗಿ ಪಾಪು ನೋಡ್ಕೊಂಡು ಹೋಗೋಣ ಅಂತ ಇವಾಗ ನಮ್ಮ ಅಣ್ಣ ಮನೆಗೆ ಬಂದಿದ್ದೀವಿ. ಹಾಗೆ ನಮ್ಮ ಅಣ್ಣಂದು ಒಂದೇನು ಪ್ರಮೋಷನ್ ಇದೆಯಂತೆ, ಅದನ್ನು ಮುಗಿಸ್ಕೊಂಡು ಹೋಗೋದು. ವೃತ್ತಿ ಕರೆಂಟ್ ಇಲ್ಲ ಅಂತೆಲ್ಲ ನಡ್ಕೊಂಡ್ಬಂದಿಲ್ಲ. ಜೋರಾಗಿ ಬಿಡಿ. ಸಾರಿ, ನಿಮ್ಮ ಮಳೆ ಮನೆ ಅಲ್ಲ. ಇಷ್ಟೊತ್ತೇ ನಮ್ಮ ತೆಗಿಯೋಕ್ಕೆ ಗಾಬರಿ ಬಿಟ್ಟು ಹಾಯ್ ಕರೋ. ಎಲ್ಲಿ ಅವನು? ನನಗೆ ಇದೇನಪ್ಪ ಈ ಸೌಂಡ್ ಅಂತ ಭಯ ಆಗೋಯ್ತು. ಎಲ್ಲಿ? ನಮ್ಗಿಂತ ನೀವು ಮುಂಚೆ ಬಂದ್ಬಿಟ್ಟಿದ್ದೀರಿ. ಊಟ ತಿಂದು ಹಾಕ್ಬಿಡದೆ ಇವಾಗ. ಕರೆಂಟ್ ಇಲ್ಲಮ್ಮ, ವೇಟಿಂಗ್ ಫಾರ್ ಕರೆಂಟ್. ಯಾಕಿಲ್ಲ? ಓ ಶಿವನೇ. ಓ ಕುಡಿ ಗೈಸ್. ಫ್ರಿಡ್ಜ್ ನೋಡಿ ಗೈಸ್, ಫ್ರಿಡ್ಜು ಇಲ್ಲ, ಕರೆಕ್ಟಾಗಿ ಐತೆ. ಫೋಟೋದಲ್ಲಿ ಒಂದು ಸ್ವಲ್ಪ ಹಂಗೆ ಅನಿಸ್ತಿತ್ತು ಅಷ್ಟೇ. ಚಂದ ಉಂಟು. ನಿಶಾ ಕುತ್ಕೋಬೋದು. ಏನಪ್ಪಾ ಸಮಾಚಾರ? ಹೇಳ್ಬೇಕಾ? ಮದನ್ಗೌಡ ಯೂಟ್ಯೂಬ್ ಚಾನಲ್ ರೆಡಿನಾ? ರಾಮ್ ಬಾಜಿಗೆ ಸಲ್ಯೂಟ್. ಕರೆಂಟ್ ಇಲ್ಲ. ಬರ್ಲಿ ಬರ್ಲಿ, ಈ ಕಡೆಯಿಂದ ನಾವು ಇನ್ನೊಂದು ಕೊಟ್ಟು ಕಳಿಸ್ತೀವಿ. ಈ ನಾಯಿ ಮಾತ್ರ ಭಾರಿ ಟೆನ್ಷನು. ಬಂತು ಬಂತು ಬಂತು. ಯಾಕಪ್ಪ ನಿಂಗೆ ಕ್ಯಾಮ್ರಾ ಕಳಿಸ್ಬೇಕೇನಪ್ಪ? ಏ
ಬಿಡು ಬಿಡು. ನಾವೀಗ ಬಂದಿದ್ದೀವಿ. ಬೇಡ, ನೀನು ಕರ್ಗೆ ಕಾಣಬೇಕು. ಕರ್ಗೇನೆ ಹಾಂ, ಯಾವ ಮೂವಿ ಇದು? ಅವತಾರ್. ಅವತಾರ್ ಮೂವಿಗೆ ಬಂದಿದ್ದೀವಿ. ಏನು ಆಯ್ತು? ಹೆಂಗ್ ಟೈಮ್ ಪಾಸ್ ಮಾಡ್ತಾ ಇದ್ದೆ? ನಾನು ಸಗದಾಗಿ ನೋಡ್ತಿದ್ದೀನಿ. ಮದರ ನನ್ನ ಕೇಳು. ಬಿಚ್ಲೆ ಎಲ್ಲ ಕನ್ನಡಕನ. Basically, this film is so interesting. I didn't understood not even a single screen also. Only I know the director name is James Cameron. ದೊಡ್ಡದಾಗೈತೆ. ನೀನು ಹೇಳು. ಡೈರೆಕ್ಟರ್ ನೇಮು ದೊಡ್ಡದಾಗೈತೆ. ಅದೇ ಏನು ಹೇಳು, ಅವ್ನು ಹೇಳೋದು ನಾನು. ಜೇಮ್ಸ್ ಜೇಮ್ಸ್ ಕ್ಯಾಮರನ್. ಸಕ್ಕತ್ತಾಗಿದೆ. Cameron. ಅವಳ ಫ್ರೆಂಡ್ ಅಂತೆ. ಏನು ಅರ್ಥ ಆಗಿಲ್ಲ. ಎಲ್ಲ ಚಿಕ್ಕ ಮಕ್ಳು ಅದೇ ಇಲ್ಲಿ, ಚಿಕ್ಕ ಮಕ್ಳಿಗೆ ಬಂದಿರೋದು ಇಲ್ಲಿ ಸುಮಾರು ಜನ. ಅವ್ರಿಗೆ ಫ್ಯಾಂಟಸಿ. ಅಲ್ಲಿ ಏನು ಡೈಲಾಗ್ ಬರುತ್ತೆ ಆ ಡೈಲಾಗ್ನ ರಿಪೀಟ್ ಮಾಡ್ತಾವ್ರೆ ಹಿಂದೆಗಡೆ 3-4 ಜನ ಮಕ್ಕಳು ಕೂತ್ಕೊಂಡು ಸಬ್ ಟೈಟಲಲ್ಲಿ. ಇಲ್ಲ ನಿಧಾನಕ್ಕೆ ನಿಶಾ ಡಬ್ಬಿಂಗ್ ಮಾಡ್ತಿದ್ಲ. ಇಂಗ್ಲೀಷ್ ಮೂವಿ ಇಂಗ್ಲೀಷಲ್ಲೇ ಹೇಳುತ್ತೆ, ಮತ್ತೆ ಸಬ್ ಟೈಟಲ್ ಏನು ಕೊಡೋದು? ಅಲ್ಲ, ಅಲ್ಲಿ ಬತ್ತಿದ್ದ ಡೈಲಾಗ್ನ ಓದ್ತಾ ಇದ್ಲು. ಅಲ್ಲೊಬ್ಳು ಗ್ರ್ಯಾಂಡ್ ಡಾಟರ್ ಅಂತಿದ್ರೆ ಅದು ಬೂಸಮ್ಮ ಅಂತ. ಆಮೇಲೆ ನನ್ನ ಕೂದಲು ತಗೊಂಡೋಗ್ಬಿಟ್ಟು ಅವಳು ಕೂದಲಿಗೆ ಹಿಂಗೆ ಅಂಟಿಸೋದು ಎಲ್ಲ ಮಾಡಿ. ಶಕ್ತಿ ಬರ್ತದೆ ಈಗ. ನಿಂಗೆಲ್ಲ ಬರ್ತದೆ ನನಗೆ. ಏನು ಅಕೌಂಟಲ್ಲಿ ಇರೋದು ಬಂದ್ಬಿಡ್ಲಿ. ಏನು ಅಕೌಂಟಲ್ಲಿರೋದು? ಅಕೌಂಟಲ್ಲಿರೋದು ಬಂದ್ಬಿಡ್ಲಿ. ಬಂತು. ಯವ್ವ ನಿನ್ನ ನನಗೆ ಬಂದ್ಬಿಟ್ಟೆ. ಆಮೇಲೆ ಇದೇ ಬೇರೆ ಇದೆ ಬೇರೆ ಇಲ್ಲ. ಅಣ್ಣ ನಿನ್ನ ಸೈಜ್ ಹೇಳು ಫಸ್ಟ್ ನನಗೆ. ಸರ್ ಮತ್ತೆ ಸಣ್ಣ ಆಗ್ತೀನಿ, ಹಾಂ ಅತಿ ಶೀಘ್ರದಲ್ಲಿ ಸಣ್ಣ ಆಗ್ತೀನಿ. ನೋಡೋಣ ಆಯಿತು. ಮತ್ತೆ ಯಾಕೆ ಡಬಲ್ ಎಕ್ಸೆಲ್ ಬಟ್ಟೆಗಳು ತಗೋತಾ ಇದೆಯಾ ಸಣ್ಣ ಆಗೋನು? ಇರ್ಲಿ, ಯಾವಾಗಲೇ ದಪ್ಪ ಫಿಟ್ ಅಂಡ್ ಇವಾಗ ಮನಾಲಿಗೆ ಶಾಪಿಂಗಿಗೆ ತಗೊಂಡಿದ್ದೀವ. ಅಣ್ಣ ಪ್ಯಾಂಟ್ ಇದು ಅಣ್ಣ ನೋಡು, ಇಲ್ಲಿ ಮಾತಾಡೋದೇ ಇಲ್ಲ. ನಾನು ಕರೆದ್ರುವೆ ಹೋಗು, ನಾನು ಕೊಡ್ಸಲ್ಲ. ಏನೋ ಪ್ರೀತಿಯಿಂದ ಕೊಡ್ತಾಳೆ ಇದು. ಹಾಂ, ಥ್ಯಾಂಕ್ ಯು. ನಾನು ಹೇಳಿದ್ದು ಒಂದು ತಗೋತಾ ಇಲ್ಲ. ಅಮ್ಮನಿಗೆ ಹೋಗ್ಬೇಕು, ಅವಣ್ಣ ತಗೋತೈತೆ. ನಮ್ಮ ಕೊಡಿಸ್ತಾರೆ. ಆಯಿತು ಗೈಸ್, ನಿಮ್ಗೆ ಇವ್ರಿಗೆ ಸುಮಾರು ನಾನು ಆನ್ಲೈನಲ್ಲೇ ಆರ್ಡರ್ ಮಾಡಿಬಿಟ್ಟಿದ್ದೆ ನಿಖಿಲ್ ಅವ್ರಿಗೆ. ಬಟ್ ಮುತ್ತಣ್ಣನ ಸೈಜ್ ಗೊತ್ತಿರಲಿಲ್ಲ ನನಗೆ. ಆದರೂ ಒಂದು ಜಾಕೆಟ್ ಆರ್ಡರ್ ಮಾಡಿದ್ದೀನಿ ಮುತ್ತಣ್ಣಂಗೂ. ನೋಡೋಣ, ಅದು ಇವತ್ತು ಇಲ್ಲ ನಾಳೆ ಬರುತ್ತೆ. ಬಟ್ ಸ್ಟಿಲ್ ಸ್ವಲ್ಪ ಮುತ್ತಣ್ಣಂಗೆ ಶಾಪಿಂಗ್ ಮಾಡ್ತಾ ಇದ್ದೀವಿ ಮನಾಲಿ ಟ್ರಿಪ್ಗೆ. ಅಣ್ಣ ಆರಾಮಾಗಿ ಹೋಗಿದ್ದು ಆರಾಮಾಗಿ ಬನ್ನಿ. ಈಗ ನಮ್ಮೊಂದಿಗೆ ಜಾಯ್ನ್ ಆಗಿರುವ ವಿನೋದ್ ದಾಸ್ ಸರ್. ಹಾಂ, ಒಂದು ಫೋನ್ ಹಚ್ಚಿದೆ, ಜಪ್ ಅಂತ ರ್ಯಾಪಿಡ್ ಫೈರ್ ಆಗಿ ಬಂದವನೆ. ಹಾಂ, ಏನು ಹಿಂಗ ಕಿತ್ತಾಕೋದು ಬಟ್ಟೆಗಳನ್ನ? ಹಾಂ, ಅವ್ರನ್ನ ಕೇಳು, ತೆಗೆದು ಕೊಡ್ತಾರೆ. ನೀವು ಯಾವ ಇದಕ್ಕೆ ಹೋಗ್ತಾ ಇದ್ದೀರಾ? ನಾವು ಇದಕ್ಕೆ ಹೋಗ್ತಾ ಇದ್ದೀವಿ. ಯಾವುದಕ್ಕೆ? ನ್ಯೂಜಿಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ನಾನು, ವಿನೋದ್, ನಿಶಾ, ನಮ್ಮ ಅಣ್ಣ ಎಲ್ಲ ನ್ಯೂಜಿಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಅವ್ರು ಜಸ್ಟ್ ಮನಾಲಿಗೆ ಹೋಗ್ತಾ ಇದ್ದಾರೆ. ಅವ್ರು ಇಲ್ಲೇ ಹೋಗ್ತಾ ಇರೋದು, ನಾವು ಔಟ್ ಆಫ್ ಕಂಟ್ರಿ ಹೋಗ್ತಾ ಇದ್ದೀವಿ ಗೈಸ್. ಯಾರಪ್ಪ ಸೆಲೆಕ್ಟ್ ಮಾಡಿರೋದು ಇದನ್ನ? ಯಾರು ಹೇಳು? ನಾನೊಂದು ಕೊಟ್ಟಿದ್ದೀನಲ್ಲ, ಆ ಪ್ಯಾಂಟ್ ಹಾಕೊಂಬ ಹೋಗು, ಅದಕ್ಕೇನೆ. ಹಾಂ ಆಯ್ತು, ಹೋಗಿ ಕಳ್ಸ್ಕೊ. ನಮ್ಮ ವಿನೋದ ಎಂಥ ಛತ್ರಿ ಅಂದರೆ ಅಬಿಗೆ ಬಟ್ಟೆ ತಗೋತಾ ಇದ್ದೆ. ನಾನು ಕನ್ಫ್ಯೂಸ್ ಆಯಿತು, ಅವ್ನಿಗೆ ಜಾಕೆಟ್ ಕೊಟ್ಟಣ ಅಂದ್ಬಿಟ್ಟು ನಾನು ಫಸ್ಟ್ ಅದನ್ನು ಸೆಲೆಕ್ಟ್ ಮಾಡಿದೆ. ಆಮೇಲೆ ನಾನು ಅವನು ಹುಡಿ ಸಾಕಂತ ನೋಡಿದ್ದೆ ಅಬಿ. ನಾನು ಇದು ಚೆನ್ನಾಗಿದೆಯಾ ಇಲ್ಲ ಇದು ಚೆನ್ನಾಗಿದೆ, ಯಾಕಂದರೆ ನಿಮ್ಮ ಸೈಜ್ ಅಲ್ಲ ಅಬಿ, ನಿಮ್ಗೆ ಆಗುತ್ತೆ ಅಂತ 2 ತೋರಿಸ್ದೆ. ಯಾವ್ದು ಚೆನ್ನಾಗಿದೆ ಅಂದರೆ ಇದು ಚೆನ್ನಾಗಿದೆ ಅಂತ. ಅವೆಲ್ಲ ಇದು ಬೇಡ ಅಂದರೆ ಇದು ಕೊಡ್ತೀನಿ ಅಂದರೆ ಚೆನ್ನಾಗಿದೆ ನಾನು ತಗೋ ತಿನ್ಕೊಡಿ ಅಂತ ಅಂದ್ಬಿಟ್ಟು ಹಾಕಿಸ್ಕೊಂಡ. ಗೆಸ್ಟ್ ದ ಪ್ರೈಸ್. ಇನ್ನೂ ನೋಡಿಲ್ಲ. 14 ನೀವು ನೋಡ್ಬಿಟ್ಟಿರ್ತಾನೆ ಕದೀಮ. 16 ನಾನು ಹೇಳ 16 ಎಷ್ಟು ಸರ್? 17. ಪ್ಯಾಕ್ ಮೈ ಬ್ಯಾಗ್ ವಿತ್ ಮೀ. ವಿಡಿಯೋ ಮಾಡೋಣ ಮುತ್ತಣ್ಣ. ಹಾ, ಇದು ಬ್ಯಾಗ್ ಮುತ್ತಣ್ಣಂಗೆ. ನಾನು ಸಣ್ಣದೈತೆ ಗುರು ಇದು. ಏನಕ್ಕೆ ಹೇಳು, ಹಿಂಗೆ ಮುಂದಕ್ಕೆ ಇಟ್ಕೋಬೇಕಣ್ಣ ಅದು. ಸಾರಿ, ಹಿಂಗೆ ಇನ್ನೊಂಚೂರು ಲೂಸ್ ಮಾಡ್ಕೊ. ಇಲ್ಲಿ ಫೋನು, ಚಾರ್ಜರು, ಪವರ್ ಬ್ಯಾಂಕು, ಇಯರ್ಫೋನು. ಹಾಂ, ಮುಖ್ಯವಾದ ಇಯರ್ಫೋನು. ಹಾಂ, ಇವತ್ತು ಈ ವಿಡಿಯೋ ಏನಾಗಿರುತ್ತೆ ಅಂದರೆ ಮುತ್ತಣ್ಣ ಹಾಗೂ ನನ್ನ ಹಸ್ಬೆಂಡ್ ಅವರ ಬ್ಯಾಕ್ ಪ್ಯಾಕಿಂಗ್ ವಿಡಿಯೋ ಆಗಿರುತ್ತೆ ಫಾರ್ ಮನಾಲಿ ಟ್ರಿಪ್. ಆರ್ ಯು ರೆಡಿ? ಆಗಲೇ ನಮ್ಮ ಯಜಮಾನ್ರದ್ದು ಸುಮ್ಮನೆ ರಫಾಗಿ ಒಂದು
ಒಂದು ಚಿಕ್ಕ ಸೂಟ್ ಕೇಸಲ್ಲಿ ತುಂಬಿಟ್ಟಿದ್ದೀನಿ. ಇನ್ನು ನೀಟಾಗಿ ಇವಾಗ ಆರ್ಗನೈಸ್ಡ್ ಆಗಿ ಏನೇನು ಬೇಕು ಆಕ್ಸೆಸರೀಸ್ ಇದೆಲ್ಲ ನೋಡಿ, ಥರ್ಮಲ್ಸು ಮತ್ತು ಸಾಕ್ಸ್ಗಳು. ಇದು ನೀವು ಆನ್ಲೈನಲ್ಲಿ ಇದೆಲ್ಲ ಬುಕ್ ಮಾಡಿದ್ರಲ್ಲ, ಎಲ್ಲಿ ಅದು ಫೇಸ್ದು ಇದೆಲ್ಲ ಇದ್ರೊಳಗೆ ಇದೆಯಾ? ಮುದ್ದಣ ತಾಂಬ ಹೋಗಿ, ಎಲ್ಲ ತಾಂಬ ಹೋಗು, ನೀಟಾಗಿ ಪ್ಯಾಕ್ ಮಾಡ್ಕೊಡ್ತೀನಿ ಬೇಗ. ನಿಂದ ಬ್ಯಾಗ್ ಇಡ್ಸಲ್ಲ ಅನ್ಕೋತೀನಿ ನಿಖಿಯ ಮುತ್ತಣ್ಣಂಗೆ. ಅದು ನಾನು ವಿಯೆಟ್ನಾಮಿಂದ ತಂದ್ಕೊಟ್ಟಿದ್ದ ಬ್ಯಾಗು. ಅಲ್ಲ ಅದು ಎಷ್ಟಾಗುತ್ತೆ ಅಷ್ಟು ಹಾಕಿ ನಾನು ಅದು ಇದು ಆರ್ಡರ್ ಮಾಡಿದ್ದೀನಿ, ಅದು ಏರ್ ಪಂಪ್ ಮಾಡೋದು, ಅದು ಏರ್ ತೆಗಿತದಲ್ಲ ಬಟ್ಟೆದಲ್ಲ. ಏನಿಲ್ಲ, ನಾನು ನೀಟಾಗಿ ಪ್ಯಾಕ್ ಮಾಡ್ಕೊಡ್ತೀನಿ ತಗೋಗೋಣ. ವಾವ್, ಎಲ್ರು ಅದೇ ಮುತ್ತಣ್ಣ, ನೀನು ಇದ್ರಲ್ಲಿ ನಿಂದು ಮಾತ್ರ ಇಟ್ಕೊ ಮುತ್ತಣ್ಣ. ಹ್ಞೂ ಅಷ್ಟೇ. ಇವತ್ತು ಟ್ಯೂಸ್ಡೇ ಅಂದ್ಬಿಟ್ಟು ನಾನು ಈಗ ಪೂಜೆ ಮಾಡಿದೆ. ಬೆಳಗ್ಗೆನೇ ನಾನು ಎಲ್ಲ ಫ್ರೆಶ್ ಅಪ್ ಆಗಿ ತಲೆ ಸ್ನಾನ ಮಾಡಿ ಬೆಳಗ್ಗೆನೇ ಮಾಡಬೇಕಿತ್ತು, ಬಟ್ ಬೆಳಗ್ಗೆ ಆಗಲಿಲ್ಲ, ಸ್ವಲ್ಪ ಕೆಲಸ ಇತ್ತು ಅಂತ ಬೇಗ ಹೊರಟ್ಬಿಟ್ಟೆ. ಇವಾಗ ಬಂದು ಹೂವು ತಂದು ಮಾಡಿದ್ದೀನಿ. ಒಂಥರ ಬ್ಲೆಸ್ಡ್ ಫೀಲಿಂಗ್ ನೋಡಿ. ಇಷ್ಟು ಮಂಗಳಮ್ಮ, ಹಾಯ್, ಏನು ಮಾಡ್ತಾಯಿದ್ದೀರಿ? ದಾಳಿಂಬೆ ಬಿಡಿಸಿದ್ದಾರೆ. ಏನಿದು? ಏನು ಒರ್ಸ್ಕೊತೀನಿ ಎಲ್ಲ ಆರ್ಬಿಟ್ಟಾಕಿ ಹಿಂಗ ಬಿಡಿಸೋದು ಹಿಂಗೆ ಕಿಚನ್ಗೆಲ್ಲ ಗೊತ್ತಾಗಂಗೆ ನಾನು ದಾಳಿಂಬೆ ಹಣ್ಣು ಬಿಡಿಸ್ತಾ ಇದ್ದೀನಿ ಅಂತ ಕಿಚನ್ಗೆ ಗೊತ್ತಾಗಬೇಕು. ಇಲ್ಲಿ ನೋಡಿ ಗೈಸ್, ಹಂಗೆ ಆರಿಸಿಟ್ಟವ್ರು ಎಲ್ಲನೂ. ನನಗೆ ಗೊತ್ತಿಲ್ಲ, ಕಾಣಿಸಿಲ್ಲ, ಗೊತ್ತಾಗಿಲ್ಲ, ಗೊತ್ತಾಗಿ ಬಿಡಿಸ್ತೀರ. ಹಾಂ, ನನಗೆ ಆರುತ್ತೆ ಅಂತಲೂ ಗೊತ್ತಿಲ್ಲ. ಹಾಂ. ಇವಾಗ ಮಂಗಳಮ್ಮಂಗೆ ನಾನು ಏರ್ ಕಟ್ ಮಾಡೋಣ ಅಂತ ಇದ್ದೀನಿ. ನನಗೆ ಆ್ಯಕ್ಚುಲಿ ಏರ್ ಕಟ್ ಎಲ್ಲ ಮಾಡೋಕ್ಕೆ ಬರುತ್ತೆ. ಸೊ ಲಾಸ್ಟ್ ಟೈಮ್ ಒಂದ್ಸಲ ಸಿಂಪಲಾಗಿ ಟ್ರಿಮ್ ಮಾಡಿಕೊಟ್ಟಿದ್ದೆ. ಈ ಸಲ ಅವ್ರಿಗೆ ಫೆದರ್ ಕಟ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಬಿಕಾಸ್ ತುಂಬ ಹೇರ್ ಲಾಸ್ ಆಗಿ ಉದ್ದನೂ ಬೆಳೆದು ಬಿಟ್ಟಿದೆ ಅವ್ರದ್ದು. ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಕಟ್ ಮಾಡಿಕೊಡ್ಲ ಮಂಗಳಮ್ಮ? ಅಮಾವಾಸ್ಯೆ ದಿನ ಹೇಳಿ, ಓಕೆನಾ? ಅವ್ರಿಗೆ ಅಮಾವಾಸ್ಯೆ ದಿನನೇ ಕಟ್ ಮಾಡ್ಬೇಕಂತ. ಅಮಾವಾಸ್ಯೆ ದಿನ ಅಂದರೆ ಫುಲ್ ಬೆಳುತ್ತೆ. ಪ್ರಾಮಿಸ್. ಸೊ ಇವಾಗ ಅಡುಗೆ ಬೇರೆ ಮಾಡಬೇಕು. ಅಡುಗೆ ಮುಳ್ಳಂಗಿ ಸಾಂಬಾರು ಮಾಡ್ತೀವಿ. ಇನ್ನು ಊಟ ಮಾಡೋದು ಎಲ್ಲರೂ ಲೇಟು. ನಿಶಾ ಇಲ್ಲ. ಆ್ಯಕ್ಚುಲಿ ನಿಶಾ ಸೌಜು ಮನೇಲಿ ಏನೋ ಪೂಜೆ ಇದೆ ಅಂದ್ಬಿಟ್ಟು ಹೋಗಿದ್ದಾಳೆ, ಕುಶಾಲನಗರಕ್ಕೆ ಹೋಗಿದ್ದಾಳೆ. ಸೊ ಇವಾಗ ನಾವಿರೋದು ಯಾರ್ಯಾರು ಮಂಗಳಮ್ಮ? ಯಾರ್ಯಾರಿದ್ದೀವಿ? ಸರಿ ಬಿಡಿ, ಆಯಿತು. ಕಂಪ್ರೆಸ್ ಮಾಡಿಕೊಂಡು ಹಿಂಗೆ ಬ್ಯಾಗಿಗೆ ತುಂಬ್ಕೊತವ್ರೆ. ನಾವಿಬ್ರು ಸೇರಿ ಒಂದು ದೊಡ್ಡ ಸೂಟ್ ಕೇಸ್ ಎತ್ಕೊಂಡ್ಬಿಡೋದ? ನಿಂದು ನಂದು ಒಂದು ಬ್ಯಾಗ್ ತಗೊಂಡ್ರೆ ಆಯ್ತು. ಇಲ್ಲೇ ಆಯ್ತು, ಇಲ್ಲಿ ಮದುವೆ ಅದೊಂದು ದೊಡ್ಡ ಸೂಟ್ ಕೇಸ್ ಐತೆ ನಿನ್ನ ರೂಮಲ್ಲಿ. ಆ ಥರ ಮಾಡಿದ್ರೆ ಬಟ್ಟೆ ಹಾಳಾಗಲ್ವಾ? ಇಲ್ಲ, ಇದು ಎಷ್ಟೇ ಮಾಡಿದ್ರು ಬಟ್ಟೆ ಹಂಗೆ ಇರುತ್ತೆ. ನಾನು ವಿಡಿಯೋಗಳಲ್ಲಿ ನೋಡ್ತಾ ಇದ್ದೆ ಈ ಥರ ಮಾಡ್ಕೊಂಡು ತಗೊಂಡೋಗ್ಬೋದು ಅಂತ. ಬಟ್ ಅದು ಇನ್ನೂ ನಿಮ್ಮದು ಜಾಕೆಟ್ ಎಲ್ಲ ಬಂದಿಲ್ವಲ್ಲ, ಆರ್ಡರ್ ಮಾಡಿರೋದು. ಓಕೆ, ಇವಾಗೆಲ್ಲ ತುಂಬ್ತಾ ಇದ್ದಾರೆ. ಏನೆಲ್ಲ ಚೆಲ್ಲಂ ಪಿಲ್ಲಿಯಾಗಿ ಎಸ್ತಾಡ್ಬಿಟ್ಟವ್ರೆ. ನಾನು ಪೊಮೊಗ್ರಾನೇಟ್ ತಿಂತಾ ಇದ್ದೀನಿ. ಹಾಂ, ಅದು ತುಂಬ ದೊಡ್ಡದಾಯ್ತೇನೋ ನಿಕ್ಕಿ. ಅದು ನಂದು. ಬಟ್ ನಿಮ್ಗಲ್ಲಿ ಓಡಾಡುವಾಗೆಲ್ಲ ಕಾರಲ್ಲಿ ಅದು ಒಂದೇ ಫುಲ್ ಹಿಡಿದು ಬಿಡುತ್ತೆ. ಬರಲೇ ಓಕೆ, ಅಟ್ಲೀಸ್ಟ್